ಗುಡ್ ನೈಟ್ ಸೀತಾ. ಗುಡ್ ನೈಟ್ ರಾಮ್. ಗುಡ್ ನೈಟ್ ಅಪ್ಪ. ಗುಡ್ ನೈಟ್ ಮೈ ಫ್ರೆಂಡ್. ಗುಡ್ ನೈಟ್ ಸೀತವ್ವ. ಒಂದು ನಿಮಿಷ ತರ್ತೀನಿ. ಸೀತಾ ರಾಮ್ ಏನಾಯ್ತು? ಸಿಹಿ ಬಿಡಿ. ಸಿಹಿ ಸೀತಾ ಸಿಹಿ ನಿನ್ಗೇನು ಏಟಾಗಿಲ್ಲ ಅಲ್ವಾ ಪುಟ್ಟ? ಮಂಚದಿಂದ ಬಿದ್ಬಿಟ್ಟೆ ಅಪ್ಪ. ನೀನು ಪುಟ್ಟ ಅಳ್ಬೇಡ, ನೀನು ನಿಂಗೇನು ಆಗಲ್ಲ. ನಿಮ್ಗೇನು ಪೆಟ್ಟಾಗಿಲ್ಲ. ಏನ್ ರಾಮ್ ನೀವು ಮಗು ಮಲ್ಗಿರೋದು ಕಾಣ್ಲಿಲ್ವಾ? ಬೀಳಿಸ್ಬಿಟ್ರಲ್ಲ. ಸಾರಿ ಸೀತಾ, ನೀವು ಕೆಮ್ತಿದ್ರಲ್ಲ, ನೀರು ಕೊಡೋಣ ಅಂತ ಹರಿಬರಿಲಿ. ಏನ್ ಹರಿ ಬರಿ ನೋಡ್ಕೋಬೇಕಲ್ವಾ? ನೋಡಿ ಸಿಹಿ ಹೇಗೆ ಅಳ್ತಿದ್ದಾಳೆ ಅಂತ. ಪಾಪ. ಬಿದ್ದು ಬೀಳ್ದಿ, ನಾನಲ್ಲ. ಈ ಸೀತಮ್ಮ ಇರೋ ತನಕ ನಿನ್ಗೆ ಯಾರು ಏನು ಮಾಡೋಕ್ಕಾಗಲ್ಲ. ಓಕೆ, ಅಪ್ಪಂಗೆ ಚೆನ್ನಾಗಿ ಬೈತಿದ್ದೀನಿ. ನಾನು ಅವ್ರ ಜೊತೆ ಟೂ ಬಿಟ್ಟಿದ್ದೀನಿ. ನೀನು ಬಿಟ್ಬಿಡು ಪುಟ್ಟ, ಮಾತಾಡ್ಬೇಡ ಅವ್ರ ಜೊತೆ. ಸುಬಿ, ಯಾಕವ್ವ ಕೆಟ್ಟ ಕನ್ಸ್ ಕಂಡ್ಯಾ? ಎಂತ ಮರೈತಿ ನಿನ್ನ ಮಧ್ಯರಾತ್ರಿಲಿ ಕಿರಿಕಿರಿ? ಏನಿಲ್ಲ, ನನ್ನ ಅಮ್ಮನ ಯಾರೋ ಕೆತ್ಕೊಳಕ್ ಬಂದ್ರು, ಅದಕ್ಕೆ ಭಯ ಆಯ್ತು. ಅಮ್ಮನ್ ಕಿತ್ಕೊಳಕ್ ಬಂದ್ರ? ಹಾಗಾದ್ರೆ ನಿನ್ ಕನ್ಸೇ ಇರ್ಬೇಕು. ನೋಡು, ಪೇಂಟಿಂಗ್ ನಿನ್ ಕೈಯಲ್ಲೇ ಇದೆ. ಒಂದು ಲೈಟ್ ಸ್ವಿಚ್ಚು ಕಣ್ಣು ಉರ್ದಿಂಗೋ. ಸುಬ್ಬಿ ಹೆದರ್ಕೊಂಡಿದ್ಲು, ಅದಕ್ಕೆ ಲೈಟ್ ಹಾಕಿವ್ನಿ. ಹೋಗಿ ನೀರ್ ತಗೊಂಬಾ. ಸುಬ್ಬಿ, ಯು ವಾಂಟ್ ವಾಟರ್? ಬೇಡ ಸುಬ್ಬಿ, ಸುಮ್ನೆ ಮಲಿಕ ಈಗ. ಕಾವೇರಿ ಅಕ್ಕ, ನನ್ಗ ಕತೆ ಹೇಳ್ತಿದೆ ಅಲ್ವಾ, ಅದ್ ಹೇಳು. ಯಾವ ಕತೆ? ಅದೇ ಕೃಷ್ಣ ಮತ್ತೆ ದೇವಕಿ ಕತೆ. ನನ್ಗ ಆ ಕತೆ ತುಂಬಾ ಇಷ್ಟ. ಹೇಳಕ್ಕ? ಕೃಷ್ಣ ದೇವಕಿ ವಸುದೇವನ್ ಮಗ. ಆದ್ರೂ ಅವನ ಅಪ್ಪ ಅಮ್ಮನಿಂದ ದೂರ ಆಗ್ತಾನೆ. ಆಮ್ಯಾಕೆ ಅವನ ಸೋದರ ಮಾವ ಕಂಸನ್ನ ಕೊಂದು ಹಾಕ್ತಾನೆ. ಅದಾದ್ಮ್ಯಾಕೆ ಮತ್ತೆ ತನ್ನ ಹೆತ್ತ ತಾಯಿ ಹತ್ರ ಬರ್ತಾನೆ. ಕಾವೇರಿ ಅಕ್ಕ, ನಾನು ಯಾವತ್ತಾರ ಒಂದಿನ ನನ್ನ ಅಮ್ಮನ ಹತ್ರ ಹೋಗ್ತೀನಿ ತಾನೆ? ಸುಮ್ಕಿರವ, ಈ ಕಾವೇರಿ ಹೇಳ್ತಾಳೆ, ನಂಬ್ಕೊಂಡು ಕೂತ್ಬಿಡು. ನೋಡು, ಅದೆಲ್ಲ ಕಥೆಯಲ್ಲಿ ಮಾತ್ರ ಆಗೋದು. ಈಗ ಸುಮ್ಮನೆ ಮಲಕ್ಕೋ. ನನ್ನ ಅಪ್ಪನಿಗೆ ಯಾಕೆ ಬೈತಾ ಇದ್ಯಾ? ನನ್ನ ಅಪ್ಪ ಏನ್ ಬೇಕು ಬೇಕು ಅಂತ ಬೀಳ್ಸಿದ್ರ? ನೋಡು, ನನ್ನ ಅಪ್ಪ ಹೇಗೆ ಬೇಜಾರು ಮಾಡ್ಕೊಂಡಿದ್ದಾರೆ, ಪಾಪ ಅಲ್ವಾ? ಪ್ಲೀಸ್ ಕಣೆ, ಅಳ್ಬೇಡ. ಇಡೀ ರಾತ್ರಿ ನಿನ್ನ ಹೀಗೆ ಇಟ್ಕೊಂಡಿರ್ತೀನಿ, ಆಗ ಯಾರೂ ನಿನ್ನ ಬೀಳ್ಸಲ್ಲ. ಓಕೆನಾ? ಪ್ಲೀಸ್ ಅಳ್ಬೇಡ.
ಸೀತಾ ರಿಯಲಿ ಸಾರಿ, ಇನ್ನೊಂದ್ಸಲ ಈ ಥರ ಕೇರ್ಲೆಸ್ ಆಗಿರೋದಿಲ್ಲ. ಪ್ಲೀಸ್ ಮಲ್ಕೊಳ್ಳಿ. ನಾನು ಬರಲ್ಲ, ನಾನು ಸಿಹಿ ಇಲ್ಲೇ ಕೂತಿರ್ತೀವಿ. ಅಪ್ಪ ನೀನೇನು ಬೇಜಾರು ಮಾಡ್ಕೋಬೇಡ, ನಾನಿದ್ದೀನಿ ಅಲ್ಲ. ಸ್ಮೈಲ್ ಸ್ಮೈಲ್ ಮಾಡಪ್ಪ. ಇದು ಮುಂದಾದ್ಲು ನಾನು ಸಾರಿ ಕೇಳ್ತೀನಿ. ಸಾರಿ, ನನ್ನ ಮಾತೇ ಕೇಳಿಸ್ತಾ ಇಲ್ವಾ? ನಿಜವಾಗ್ಲೂ ಚೆನ್ನಾಗಿ ಕಾಣ್ತಿದ್ದೀನಾ? ಬ್ಯೂಟಿ. ಯಾಕೆ ತಾತ ಕತೆಲ್ ಮಾತ್ರ ಆಗೋದು ಅಂತೀರಾ? ಹಂಗಿದ್ರೆ ನನ್ನಮ್ಮ ನನಗೆ ಸಿಗೋಕಿಲ್ವಾ? ಸಿಗದೆ ಎಲ್ಲಿ ಹೋಗ್ತಾರೆ, ಸಿಗ್ತಾರೆ. ಅಲ್ಲ ಕಾವೇರಿ, ಇವಳು ಮನಸ್ಸಿನಲ್ಲಿ ಇಲ್ಲಿ ಸಲ್ಲದ ಆಸೆ ಯಾಕೆ ಹುಟ್ಟಿಸ್ತಿದ್ಯಾ? ಸುಮ್ಮನೆ ಮಲಗಕ್ಕಾಗಲ್ವಾ ನಿಂಗೆ? ಹೋಗ್ಲಿ ಬಿಡ್ತತ. ಕಾವೇರಿ ಮಾತಿಂದ ಸುಬ್ಬಿ ಹಾರ್ಟ್ಗೆ ಹ್ಯಾಪಿ ಆಗುತ್ತೆ ಅಂದ್ರೆ ಆಗ್ಲಿ ಬಿಡು. ನೀ ಸುಮ್ಕಿರಯ್ಯ. ಯಾಕೆ ತಾತ ಯಾವಾಗಲೂ ನಮ್ಮಮ್ಮ ಸಿಗೋಕಿಲ್ಲ ಅಂತ ಹೇಳ್ತೀರಾ? ಹೆಂಗ್ ಗೊತ್ತೈತೆ ನನ್ನಮ್ಮ ನಂಗೆ ಸಿಗೋಕಿಲ್ಲ ಅಂತ? ಯೋ ತಾತ, ಸುಬ್ಬಿ ಕೇಳ್ತಾ ಇರೋದಕ್ಕೆ ಇವಾಗ ಉತ್ತರ ಕೊಡು. ಅದು ಹೇಳು. ಇಲ್ಲ ಕಣ, ಡ್ಯೂಟಿಯಲ್ಲಿದ್ದೀನಿ. ಮೇಡಮ್, 2 ಮಗು ಐತೆ ಅಂದ್ರೆ ಇಲ್ಲಿ ಒಂದೇ ಇರೋದು. ಒಂದೇನಾ? ಅದೇಗೆ ಟ್ವಿನ್ಸ್ ಇರತ್ತೆ, ಸರಿಯಾಗಿ ನೋಡು. ಇಲ್ಲ ಮೇಡಮ್, ದೇವರಾಣೆ ಒಂದೇ ಮಗು ಇರೋದು. ಹೌದಾ? ಅದೇಗೆ? ಗೊತ್ತಿಲ್ಲ ಮೇಡಮ್, ಬೇಗ ಹೇಳಿ ಏನು ಮಾಡಬೇಕು ಅಂತ. ನರ್ಸೆಲ್ಲೋ ಹೊರಗಡೆ ಹೋಗಿದ್ದಾರೆ, ಅವ್ರು ಬರೋದ್ರಲ್ಲಿ ಕೆಲಸ ಮುಗಿಸ್ಬೇಕು. ಸರಿ, ಅಲ್ಲಿ ಯಾವ ಮಗು ಇದೆಯೋ ಎತ್ಕೊಂಡು ಹೋಗ್ತಾ ಇರು. ಓಯ್ ತಾತ, ಎಲ್ಲಿ ಕಳ್ದೋಗಿದ್ಯಾ? ಹೇಳಿ, ನಿಮ್ಗೆ ಹೆಂಗ್ ಗೊತ್ತೈತೆ ನಮ್ಮ ಅಪ್ಪ ಅಮ್ಮ ಬರೋಕ್ಕಿಲ್ಲ ಅಂತ? ನನಗೆ ನೀನು ಸಿಕ್ಕಿದ್ದು ಯಾವುದೋ ಮೋರಿನಾಗೆ. ಅಲ್ಲಿಂದ ಎತ್ಕೊಂಡ್ಬಂದು ನಾನೇ ನಿನ್ನ ಸಾಕಿ ಬೆಳೆಸಿದ್ದು. ಅದಕ್ಕೆ ನಿನಗೆ ಸುಬ್ಬಲಕ್ಷ್ಮಿ ಅಂತ ಹೆಸರಿಟ್ಟಿದ್ದು. ಸಮಥಿಂಗ್ ಫಿಶಿ. ಏನೋ ಫಿಶ್? ಅಲ್ಲ, ಮೋರಲ್ಲಿ ಸಿಕ್ಕಿದ್ರೆ ಸುಬ್ಬಲಕ್ಷ್ಮಿ ಅಂತ ಯಾಕೆ ನೇಮ್ ಇಡ್ತಾರೆ? ಅದಾ, ಆ ಹೆಸರನ್ನ ಯಾಕಿಟ್ಟಿ ಅಂದರೆ, ಇವಳು ಸಿಕ್ಕಿದಾಗ ದಾರಿಯಲ್ಲಿ ಕರ್ಕೊಂಬರ್ಬೇಕಾದ್ರೆ ಎಲ್ಲರೂ ಮನೆ ಟಿ ವಿನಲ್ಲೂ ಸುಬ್ಬಲಕ್ಷ್ಮಿ ಸಂಸಾರ ಸೀರಿಯಲ್ ಬರ್ತಾ ಇತ್ತು. ಆ ಹೆಸರು ನನಗೆ ಭಾಳ ಇಷ್ಟ ಆಯಿತು. ಅದಕ್ಕೆ ಇವಳಿಗೆ ಸುಬ್ಬಲಕ್ಷ್ಮಿ ಅಂತ ಹೆಸರಿಟ್ಟೆ. ಹಂಗಾದ್ರೆ ನಂಗೂ ಯಾವುದು ಸೀರಿಯಲ್ ನೇಮ್ ಇಡ್ಬೇಕು ತಾನೆ?
ಅದನ್ನ ಬಿಟ್ಬಿಡೋದೇನದು ಚೆನ್ನಪ್ಪ ಬಸಪ್ಪ ಕಟ್ಟಪ್ಪ ಅನ್ಕೊಂಡು. ಸುಮ್ಕಿರ್ಲ. ಅಪ್ಪು ಬಾಸ್ ಅಭಿಮಾನಕ್ಕೆ ನೀನು ಹೆಸರು ಬದಲಾಯಿಸ್ಕೊಂಡಲ್ಲ. ಎಲ್ರು ಮಲ್ಗಿ ಮಾರಯ್ಯ. ಈ ಸುಬ್ಬಿದೊಂದು ರಾತ್ರಿ ಹೊತ್ತು ಕಿರಿಕಿರಿ, ನಿದ್ದೆ ಎಲ್ಲ ಹಾಳಾಗೋಯ್ತು. ಸುಬ್ಬಿ, ಅದೇ ಯೋಚನೆ ಮಾಡ್ತಿರ್ಬೇಡ, ಮಲ್ಕೋ. ಹಾಗಿದ್ರೆ ನನ್ನ ಅಪ್ಪ ಅಮ್ಮ ಬಂದು ನನ್ನನ್ನು ಕರ್ಕೊಂಡು ಹೋಗೋಕ್ಕಿಲ್ಲ? ಅದೇ ಕೇಳ್ತಿದೆಯಲ್ಲ. ಮೋರಿಲ್ ಬಿಟ್ಟೋಗಿರ ನಿಮ್ಮ ಅಪ್ಪ ಅಮ್ಮ ಮತ್ತೆ ನೀನು ಬಂದು ಕರ್ಕೊಂಡು ಹೋಗ್ತಾರಾ ಹೇಳು? ಎಲ್ಲೋ ನಿನ್ ಭ್ರಾಂತು. ಹೋಗಿ ಮಲ್ಕೋ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಸುಬ್ಬಿ, ರಾತ್ರಿ ಎಲ್ಲ ಹೀಗೆ ಕೊಡ್ತೀಯೇನು? ತುಂಬಾ ಬೇಜಾರಾಗ್ತೈತೆ. ನಮ್ಮಮ್ಮ ಬಂದೇ ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ, ಆದ್ರೆ ಬರಕ್ಕಿಲ್ವಾ? ಹಂಗೆಲ್ಲ ಏನಿಲ್ಲ ಸುಬ್ಬಿ, ನೀನ್ ಮಲ್ಕ. ಸೀತಪ್ಪ ಮಲ್ಕೆ ಬಿಟ್ಲು. ನಗುತ್ತಾ ಮಲಗೆ ಮಡಿಲಾಗೆ ನನ್ನ ಉಸಿರಲ್ಲಿ ಮೀಸಲಿಡುವೆ, ಇಡಿಯ ಬದುಕನ್ನೇ ಹಾಸಿಕೊಡುವೆ. ಮಲಗೆ ಮಲಗೆ ಜೋ 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 ಮಗುವೆ, ಓ ಜೋ 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 ಮಗುವೆ, ಜೋ 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 ಮಗುವೆ, ಓ ಜೋ 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 ಮಗುವೆ. ಸೀಪುಟ, ನಿನ್ನೆ ರಾತ್ರಿಯಿಂದ ಸೀತಮ್ಮ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಕಣು. ಈಗಲೂ ನೀನು ಬದುಕಿದ್ಯಾ ಅನ್ನೋ ಭ್ರಮೆಲೆ ಬದುಕ್ತಿದ್ದಾರೆ. ಸೀತಮ್ಮನ ನಾರ್ಮಲ್ ಆಗಿರೋ ಥರ ಹೇಗೋ ಮಾಡಲಿ, ಅಟ್ಲೀಸ್ಟ್ ನೀನು ವಾಪಸ್ ಬರೋ ಥರ ಆಪ್ಷನ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಆದರೆ ಅದಾಗೋದಿಲ್ಲ ಅಂತ ನಂಗೆ ಗೊತ್ತು. ಮಾರ್ಯಾಕ್ ಬರಲ್ಲ ಅಂತ್ಯ? ನನ್ನ ಎಲ್ಲೋ ಹೋಗಿದ್ದೀನಿ, ಇಲ್ಲ ಇದ್ದೀನಿ. ನಾನು ನೀನು ಸೇರಿ ಸೀತಮ್ಮನ್ನ ಹುಷಾರ್ ಮಾಡೋಣ, ಓಕೆ? ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸೀಪುಟ. ನೀನು ಆಕಾಶ್ ಅಂಕಲ್ ಹತ್ರ ಕೇಳು, ಅವ್ರು ಏನಾದ್ರು ಒಂದು ಐಡಿಯಾ ಕೊಡ್ತಾರೆ. ಅರೆ, ನಾನು ಆಕಾಶ್ ಅಂಕಲ್ ಬಗ್ಗೆ ಮಾತಾಡ್ತಿದ್ದೆ, ಆಕಾಶ್ ಅಂಕಲ್ ಬಂದೇ ಬಿಟ್ರು. ಆಕಾಶ್ ಅಂಕಲ್ ಬಂದ್ರು, ಪ್ರೀನು ಬಂದ್ರು. ನೀನೇ ಹಿಂಗೆ ಧೈರ್ಯಗಿಟ್ರೆ ಸೀತನ ಹೇಗೋ ನೋಡ್ಕೊಂತ ಕಣ್ಣೀರು ಒರೆಸ್ಕೊಳ್ಳೋ. ನಾನು ಎದುರಿಸಿದೆ ತುಂಬ ದೊಡ್ಡ ಕಷ್ಟ ಅನ್ಕೊಂಡ್ಬಿಟ್ಟಿದೆ ರಾಮ್. ಆದರೆ ನೀವು ಮತ್ತೆ ಸೀತಾ ಈಗ ಫೇಸ್ ಮಾಡ್ತಿರೋ ಸಿಚುಯೇಷನ್ನ ನನ್ನ ಕೈಯಲ್ಲಿ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗ್ತಿಲ್ಲ. ಈ ಟೈಮಲ್ಲಿ ನೀವು ಸೀತಾ ಜೊತೆ ಸ್ಟ್ರಾಂಗ್ ಆಗಿ ನಿಲ್ಬೇಕು. ಪ್ಲೀಸ್ ಧೈರ್ಯ ತಗೊಳ್ಳಿ ರಾಮ್.
ಓ ಮಗ, ಪ್ಲೀಸ್ ಬಿ ಸ್ಟ್ರಾಂಗ್. ಸೀತಾ ಎಲ್ಲಿದ್ದಾಳೆ? ಅವರು ಸೀಪುಟಾಗಿ ಸ್ನಾನ ಮಾಡಿಸ್ತಾ ಇದ್ದಾರೆ. ಅಪ್ಪ ನಾನು ಇಲ್ಲೇ ಇದ್ದೀನಿ ಅಲ್ವಾ, ನೀನಾಗ ಬರೀ ಸುಳ್ಳು ಹೇಳ್ತಿದ್ಯಾ? ಮಗ, ನಾನು ಏನು ಹೇಳಕ್ ಬಂದೆ ಅಂತಂದ್ರೆ, ಒಬ್ರು ಬಹಳ ಒಳ್ಳೆ ಡಾಕ್ಟರ್. ನಿನ್ ತಲೆ ಸರಿಯಾಗಿ ಒಣಗೇ ಇಲ್ಲ ಸಿಹಿ. ಧೂಪ ಹಾಕಿ ಒಣಗಿಸ್ಬೇಕು. ನಾ ಚಳಿ ಇದೆಯಲ್ಲ, ನನಗೆ ಕೋಲ್ಡ್ ಆಗ್ಬಿಡುತ್ತೆ. ಅರೆ ಅಶೋಕ್ ಪ್ರಿಯಾ, ನೀವ್ ಯಾವಾಗ ಬಂದ್ರಿ? ಸಿಹಿ ಯಾರು ಬಂದಿದ್ದಾರೆ ಅಂತ ಪ್ರೀ ಇದ್ದಾಳೆ ನೋಡು. ಸೀತಮ್ಮ, ನನ್ಗೆ ಗೊತ್ತು. ನನ್ನ ಪ್ರೀನ ಅವಾಗಲೇ ನೋಡಾಯ್ತು. ಪ್ರಿಯಾ, ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ಇತ್ತೀಚೆಗೆ ಸಿಹಿ ಊಟ ತಿಂಡಿ ನಿದ್ದೆ ಯಾವುದು ಸರಿಯಾಗಿ ಮಾಡ್ತಿಲ್ಲ ಗೊತ್ತಾ? ನೀನ್ ಹೇಳಿದ್ರೆ ಅವಳು ಕೇಳ್ತಾಳೆ. ಒಂದ್ಸತಿ ಹೇಳೆ. ಇವಳಿಗೆ ಸ್ನಾನ ಮಾಡಿಸೋಷ್ಟ್ರಲ್ಲಿ ನನಗೆ ಸಾಕಾಗೋಯ್ತು ಗೊತ್ತಾ. ಕೈಗೆ ಸಿಗಲ್ಲ, ಓಡ್ತಾನೆ ಇರ್ತಾಳೆ. ನೀನ್ ನನಗೆ ಸ್ನಾನ ಮಾಡಿಸಿ ಎಷ್ಟೊಂದು ದಿವಸ ಆಯ್ತು ಗೊತ್ತಾ? ನೀನ್ ಯಾವಾಗ ನನಗೆ ಸ್ನಾನ ಮಾಡಿಸ್ದೆ? ಅಂದಾಗೆ ನೀನ್ ಹೇಗಿದ್ಯಾ? ಆರೋಗ್ಯ ಓಕೆ ತಾನೆ? ಹುಷಾರಾಗಿದ್ದೀನಿ ಕಣೆ. ನೀ ಹೇಗಿದ್ಯಾ? ನನಗೇನೆ ಆಗಿದೆ, ನಾನು ಸೂಪರ್ ಆಗಿದ್ದೀನಿ. ಅಶೋಕ್, ಕಾಫಿ ಮಾಡ್ಲಾ? ಎಲ್ಲರಿಗೂ ಕಾಫಿ ಮಾಡ್ತೀನಿ. ಫಿಲ್ಟರ್ ಕಾಫಿ ಕುಡಿಯೋಣ. ರಾಮ್, ಎಲ್ಲಿಗೆ ಹೊರಟ್ರಿ? I'll be back. ರಾಮ್ಗೇನಾಯ್ತು? ರಾಮ್, ಸೀತಾ ಅವ್ರು ಬರ್ತಾರೆ, ನೀನು ಅಷ್ಟೊತ್ತಿಗೆ ಕಾಫಿ ಮಾಡಿಬಿಡು. ಸರಿ ಬಾ ಪುಟ್ಟ. ತಾತ, ಎಷ್ಟಾಯ್ತು? 3 ಲಕ್ಷ ಆಯ್ತಾ? ಇಲ್ದೇ ಏನ್ ಕಾವೇರಿ, ಇಲ್ಲಿ ಗಂಟ ಎಷ್ಟು ಪರ್ಸ್ ದೇಪಿಲ್ಲ ನಾವು. 3 ಲಕ್ಷ ಮೇಲೆ ಐತೆ ಮನಿ ಅಲ್ವಾ ತಾತ? ಇಲ್ಲ ಕಳ್ಳ, ಹೊಸಿ ಕಮ್ಮಿ ಐತೆ. ಕಮ್ಮಿನಾ? ಹಾಗಿದ್ರೆ ಅವ ಅಣ್ಣನ್ಗೆ ನಾವು ದುಡ್ಡು ಕೊಡಕ್ ಆಗಕ್ಕಿಲ್ವಾ? ಹಂಗಿದ್ರೆ ಇನ್ನೂ ಎಷ್ಟು ಮನಿ ಬೇಕು ತಾತ? 25,000 ರೂಪಾಯಿ ಬೇಕು ಅಪ್ಪ. ಇನ್ನು 25,000 ಬೇಕಾ ತಾತ? ಅಯ್ಯೋ ಮಂಜುನಾಥ. ಓ, ನೋ ಟೈಮ್. ಐ ವಿಲ್ ಕಲೆಕ್ಟ್ 25,000 ಇನ್ 1 ಡೇ. ಅದ್ ಹೆಂಗೆ? ಇನ್ನು 25,000 ಬೇಕು ತಾತ? ನಿಮ್ಗೆ ಯಾರಿಗೂ ನೆಟ್ಟಿಗೆ ಎಣ್ಸಕ್ಕೆ ಬರಲ್ಲ, ನಾನು ಎಣಿಸ್ತೀನಿ. 1,001 ರೂಪಾಯಿ, 1,002 ರೂಪಾಯಿ, 1,006 ರೂಪಾಯಿ. 6 ರೂಪಾಯಿ, 1,000 10 ರೂಪಾಯಿ. ಅಲ್ಲಿಗೆ ಎಷ್ಟಾಯ್ತು? 10 + 30. ನೀನು ನಿನ್ ಲೆಕ್ಕನ ನಮಸ್ಕಾರ. ಹೊಸ ಸುಮ್ಮನೆ ಪುಟ್ಲಿಂಗು. ಈ 30,000 ಪಕ್ಕದಲ್ಲಿ ಇಡ್ತೀರಿ. 1 ಲಕ್ಷ ಆಯ್ತಲ್ವಾ? ಅಲ್ಲಿ 2 ಲಕ್ಷ ಐತೆ, ಆಯ್ತಲ್ವಾ 3 ಲಕ್ಷ. ಇನ್ನ ಇಷ್ಟು ದುಡ್ಡು ಮಿಕ್ಕೈತೆ. ಏನ್ ತಾತ ನೀವು ಲೆಕ್ಕ ಬರ್ತೇನೆ ಕಮ್ಮಿ ದುಡ್ಡಿದೆ ಅಂತ ಹೇಳ್ಬಿಟ್ಟು ಹೆದರಿಸ್ಬಿಟ್ರಲ್ವಾ? ಇದಕ್ಕೆ ಸ್ಕೂಲ್ಗೆ ಹೋಗ್ಬೇಕು ಅನ್ನೋದು.
ಮಾರೈತಿ ಅದ 500 ನೋಟು 5,000ದಲ್ಲ. ಹೌದಾ? ನಿನ್ನ ಲೆಕ್ಕದಲ್ಲಿ 200ನ 2,000 ಅಂತೀಯ, 2,000ನ 2 ಲಕ್ಷ ಅಂತೀಯ. ನೀನ್ ಎಷ್ಟು ಎಣಿಸಿದ್ರು ಇಲ್ಲಿರೋದು 75,000 ಮಾತ್ರ. ಈಚೆ 7 ಲಕ್ಷ ಇದೆ. ಒಟ್ಟು ಮಾಡಿದ್ರೆ 7,75,000 ಮಾತ್ರ ಇರೋದು. ಇನ್ನು 25,000 ಬೇಕು. ನಾವಿನ್ನು ಸುಮಾರು ಜೋಬಿಗೆ ಕತ್ರಿ ಹಾಕ್ಬೇಕು. ಮಗ ಸೋತೋಗ್ಬಿಟ್ಟ ಕಣೋ, ನಾನು ಸೋತೋಗ್ಬಿಟ್ಟ ಮಗ. ನನ್ನ ಸೀತಾ ಆ ಗೊಂಬೆನ ಸಿಹಿ ಸಿಹಿ ಅಂತಿರ್ಬೇಕಾದ್ರೆ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ. ಆ ಗೊಂಬೆ ಬಿದ್ರೆ ಸಿಹಿ ಬಿದ್ಲು ಅಂತ ನೊಂದ್ಕೋತಾರೆ, ಯಾರಾದ್ರೂ ಅವರಿಂದ ದೂರ ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ಭಯದಲ್ಲಿ ನನ್ನಿಂದನೂ ದೂರ ಇರ್ತಾರೆ ಮರಯ್ಯ. ನನಗೆ ಯಾಕೋ ಹೀಗಾಗುತ್ತೆ ಮಗ. ಎಲ್ಲ ಹೀಗೆ ಇರಲ್ಲ ಕಣೋ. ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಅಶೋಕ. ಚಿಕ್ಕಿ ನೋಡಿದ್ರೆ ಸೀತಾಗೆ ಸತ್ಯನ ಅರ್ಥ ಮಾಡ್ಸೋಣ ಅಂತಿದ್ದಾರೆ, ಮಗ ತಾತ ನೋಡಿದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅಂತಿದ್ದಾರೆ. ಯಾವ್ದನ್ ತಗೋಬೇಕು ಯಾವ್ದನ್ ಬಿಡ್ಬೇಕು ಅಂತಾನೆ ಗೊತ್ತಿಲ್ಲ. ಐ ಆಮ್ ಟೋಟಲಿ ಬ್ಲಾಂಕ್ ಕಣೋ. ಮಗ, ಡಾಕ್ಟರ್ ಗೀತಾಂಜಲಿ ಸೈಕ್ಯಾಟ್ರಿಸ್ಟ್. ಹೌದು ಮಗ, ನೀನು ಇವತ್ತೇ ಸೀತನ್ ಇವ್ರ ಹತ್ರ ಕರ್ಕೊಂಡು ಹೋಗೋ. ಇವ್ರು ಇಂಡಿಯಾದಲ್ಲೇ ಒನ್ ಆಫ್ ದ ಬೆಸ್ಟ್ ಸೈಕ್ಯಾಟ್ರಿಸ್ಟ್. ಸೀತನ ಇವ್ರಿಗೆ ತೋರಿಸಿದ್ರೆ ಅವಳು ಬೇಗ ಸರಿ ಹೋಗ್ತಾಳ. ಹೌದಾ? ಹೌದು ಮಗ, ನಾವಿವಾಗಿರೋ ಸಿಚುವೇಶನಲ್ಲಿ ಡಾಕ್ಟ್ರಿಗೆ ತೋರಿಸೋದೇ ಒಳ್ಳೇದು ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ಅಪಾಯಿಂಟ್ಮೆಂಟ್ ತೊಗೊಂಡು ಆಲ್ರೆಡಿ ನಿನ್ನ ಫೋನ್ಗೆ ಮೆಸೇಜ್ ಕಳಿಸಿದ್ದೀನಿ. ಹೋಗಿ ತೋರಿಸು ಮಗ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸರಿ ಹೋಗುತ್ತೆ ಮಗ.